ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ. ಇವತ್ತು ಭಾನುವಾರದ ವ್ಲಾಗ್ ಆಗಿರುತ್ತೆ. ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಗ್ಗೆನೇ ಪೂಜೆಗೆಲ್ಲ ರೆಡಿಯಾಗಿದೆ. ಪೂಜೆನೂ ಆಗಿದೆ, ನಂದಾಗಿಲ್ಲ, ಮಮ್ಮಿದು ವಿಷುದು ಎಲ್ಲ ಪೂಜೆ ಎಲ್ಲ ಆಯಿತು, ಡ್ಯಾಡಿದು ಎಲ್ಲ. ಭಾನುವಾರ ಆಗಿರೋದ್ರಿಂದ ಬೇಗ ಎದ್ದು ಇವತ್ತು ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸುನಿಲ್ ಬುಜ್ಜಿನ ಸಮ ಕ್ಯಾಂಪಿಗೆ ಬಿಡೋಕೆ ಹೋದರು. ಹಾಗೆ ಸ್ವಲ್ಪ ಕ್ಯಾಂಟೀನಲ್ಲಿ ಕೆಲಸ ಇದೆ, ಅಲ್ಲಿ ಮುಗಿಸ್ಕೊಂಡು ಬರ್ತೀನಿ ಅಂತ ಅಂದರು. ಅವರೊಬ್ಬರು ಸ್ನಾನ ಮಾಡಬೇಕು, ಇನ್ನು ನಂದು ಸ್ನಾನ ಆಯಿತು. ಇವಾಗ ಪೂಜೆ ಮಾಡಿ ಮಧ್ಯಾಹ್ನದ ಅಡುಗೆಗೆಲ್ಲ ರೆಡಿ ಮಾಡಬೇಕು. ಇವತ್ತು ನಾನ್ ವೆಜ್, ಅಮಾವಾಸ್ಯೆ ಆಗಿರೋದ್ರಿಂದ ವೆಜ್ಜಲ್ಲಿ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹೆಂಗಿರುತ್ತೆ ಏನು ಅಂತ. ಹಾಗೆ ಬುಜ್ಜಿ ಬರ್ಡೇ ಕೂಡ ಇದೆ, ಮಗನ ಬರ್ಡೇ ಪ್ರಿಪ್ರೇಷನ್ ಎಲ್ಲ ಹೆಂಗಿರುತ್ತೆ ಅಂತ ಇದೇ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಸುನಿಲ್ ಅವ್ರಿಗೆ ಬಿಗ್ ಟಾಸ್ಕ್, ಶೂ ಎಲ್ಲ ವಾಷಿಂಗ್. ಎಲ್ಲರದು ಸ್ನಾನ ಆಯಿತು, ಮಧ್ಯಾಹ್ನ ಆದರೂ ಅವ್ರದ್ದಾಗಿಲ್ಲ. ನಾನು ಸ್ನಾನಕ್ಕೆ ಹೋಗಿದ್ದ ಟೈಮಲ್ಲಿ ಈ ಕೆಲಸ ಶುರು ಹಚ್ಕೊಂಡಿದ್ದಾರೆ. 1 2 3 ಬುಜ್ಜಿದು ಎಲ್ಲ ವಾಶ್ ಮಾಡಕ್ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಮಸಾಲೆ ಐಟಮ್ಸ್ನ ತೊಗೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಮ್ಮನೆ ಚಿಕನ್ ಬಿರಿಯಾನಿ ಆಗಲಿ, ಮಶ್ರೂಮ್ ಬಿರಿಯಾನಿ ಆಗಲಿ, ಮಟನ್ ಬಿರಿಯಾನಿ ಆಗಲಿ, ಯಾವುದಕ್ಕಾದ್ರೂ ಇದೇ ಮಸಾಲೆ ಹಾಕೋದು, ಅಷ್ಟು ಸಖತ್ತಾಗಿರುತ್ತೆ. ಇವತ್ತು ಒಂದು 4 ಗ್ಲಾಸ್ ಅಷ್ಟು ರೈಸ್ನ ತೊಗೊಂಡಿರೋದ್ರಿಂದ ಒಂದು 2 ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಒಂದು 8ರಿಂದ 10 ಹಸಿರುಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು, ಇನ್ನು ಹೋಲ್ ಸ್ಪೈಸಸ್ ಏನಿದೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸ್ಟಾರ್ ಹೂ ಮತ್ತು ಏಲಕ್ಕಿ, ಸೋಂಪು ಇಷ್ಟನ್ನ ತಗೊಂಡಿದ್ದೀನಿ. ಇಷ್ಟೇ. ಫಸ್ಟು ಇದನ್ನು ಹಾಗೇ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಆದಮೇಲೆ ಅದಕ್ಕೆ ಮಸಾಲೆ ಎಲ್ಲ ಹಾಕೋದು. ಅಂದರೆ ಅರಿಶಿನ ಪುಡಿ, ನಾವು ಬಿರಿಯಾನಿ ಪೌಡರ್ ಯಾವುದು ಹಾಕಲ್ಲ, ಮನೇಲೇ ನಾನ್ ವೆಜ್ಗೆ ಅಂತ ಮಾಡಿರೋ ಮಸಾಲೆನ ಹಾಕ್ಕೊಳ್ತೀವಿ. ಇವಾಗ ಮಶ್ರೂಮ್ಸ್ ಎಲ್ಲ ಇರೋದೆ ಅಲ್ವಾ, ಅದನ್ನು ಸ್ವಲ್ಪ ಹಂಗೇನೆ, ಎಣ್ಣೆನೂ ಹಾಕಿಲ್ಲ, ಅದು ನೀರೆಲ್ಲ ಹಿಂಗೋ ಥರ ಮಾಡ್ಕೊತಾ ಇದ್ದೀವಿ. ಫುಲ್ ಡ್ರೈ ಆಗಬೇಕಿದ್ದು, ಸ್ವಲ್ಪ ನೀರೆಲ್ಲ ಬಿಟ್ಟು. ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದೇನು ಅಂತ ಕೇಳಬೇಡಿ, ಕಸೂರಿ ಮೆಂತೆ. ಸೊ ಕಸೂರಿ ಮೆಂತಿನ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ ಕಸೂರಿ ಮೆಂತಿನ ಫಸ್ಟ್ ಹಾಕೋತಾ ಇದ್ದೀನಿ. ಎಣ್ಣೆ ತುಪ್ಪ ಎರಡನ್ನೂ ಹಾಕಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಎಣ್ಣೆ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ನೋಡಿಬಿಟ್ಟು ಯಾವ ಪ್ರಮಾಣದಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ. ಇವಾಗ ನೋಡ್ತಿದ್ದೀರಲ್ವ, ಸುಯಿ ಅಂತ ಸುತ್ತಾ ಇರುತ್ತೆ. ಆ ಟೈಮಲ್ಲಿ ಇಲ್ಲಿಗೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೊಟೊನ ಸೇರಿಸ್ಕೊತೀನಿ. ಟೊಮೊಟೊನೂ ಅಷ್ಟೇ, ನಾನು ಇಲ್ಲಿ ಒಂದು 4 ಟೊಮೊಟೊನ ತೊಗೊಂಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದಲ್ವ, ಅದಕ್ಕೆ. ಸೊ ಇದನ್ನು ಚೆನ್ನಾಗಿ ಸ್ವಲ್ಪ ಟೊಮೊಟೊ ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಬೇಕು. ಫ್ರೆಂಡ್ಸ್, ಇವಾಗ ಟೊಮೊಟೊ ಎಲ್ಲ ಫ್ರೈ ಆಯಿತು. ನಾವೇನು ಇದನ್ನು ಮಶ್ರೂಮ್ನ ಫ್ರೈ ಮಾಡ್ಕೊಂಡಿದ್ವಲ್ಲ, ಹಾಗೆ ನೀರೆಲ್ಲ ಡ್ರೈ ಆಗೋ ಥರ ಅದನ್ನು ಕೂಡ ಹಾಕಿ ಒಂದು 3 ಮಶ್ರೂಮ್ನ ತರಿಸಿದೆ. ಇದಕ್ಕೆ ಎಣ್ಣೆ ಏನೂ ಹಾಕಿರಲ್ಲ, ಜಸ್ಟ್ ಹಾಗೇ ಒಂದು ಪಾತ್ರೆಗೆ ಹಾಕಿ ಇದನ್ನು ಸ್ಟವ್ ಆನ್ ಮಾಡಿದ್ವಿ ಅಂತಂದರೆ ಇದು ಕಂಪ್ಲೀಟ್ ನೀರು ಬಿಡೋದು ಶುರು ಆಗುತ್ತೆ. ನಮ್ಗೆ ಅದೇನೋ ಡ್ರೈ ಮಾಡಿಬಿಟ್ಟು ಹಾಕೋದನ್ನೇ ಇಷ್ಟ. ಇದನ್ನು ಕೂಡ ಒಂದು 2 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಮ ಮಾಡ್ತಾ ಇದೆ. ಆ್ಯಂಡ್ ಇವಾಗ ಇಲ್ಲಿಗೆ ಏನು ಖಾರ ರುಬ್ಬಿದೆ ಅಲ್ವ, ನಾನು ಫಸ್ಟ್ ಇಂಗ್ರೀಡಿಯೆಂಟ್ಸ್ ತೋರಿಸಿದೆ ಅಲ್ವಾ, ಅದನ್ನೆಲ್ಲ ಹಾಕಿ ಖಾರ ರುಬ್ಬಿದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮೇಯ್ನ್ ಇದು ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಿದ್ದನ್ನು. ಚೆನ್ನಾಗಿ ಫ್ರೈ ಮಾಡೋಣ. ಇದಕ್ಕೆ ಚಿಕನ್ ಮಸಾಲ ಇಲ್ಲ ಮಟನ್ ಮಸಾಲ ಆ ಥರ ನಾವೇನು ಆ್ಯಡ್ ಮಾಡಲ್ಲ. ನಾವು ನಾನ್ ವೆಜ್ಗೆ ಅಂತ ಏನು ಖಾರದ ಪುಡಿನ ಮಾಡಿಸಿದ್ದೀವಲ್ವ ಮನೆಯಲ್ಲಿ, ಅದನ್ನೇ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋದು. ಸ್ವಲ್ಪ ಟರ್ಮರಿಕ್ ಸೇರಿಸೋಣ. ಟರ್ಮರಿಕ್ ಹಾಕೋದ್ರಿಂದ ಒಳ್ಳೆ ಕಲರ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಟರ್ಮರಿಕ್. ಮತ್ತು ಮನೆಯಲ್ಲೇ ಮಾಡಿಸ್ಕೊಂಡಿರೋ ನಾನ್ ವೆಜ್ಗೆ ಅಂತ ಮಾಡಿಸಿರ್ತೀವಲ್ಲ, ಅದಕ್ಕೆ ಖಾರದ ಪುಡಿ ಒಂದು 1/2 ಸ್ಪೂನ್ಗಿಂತ ಕಮ್ಮಿ ಹಾಕ್ತೀನಿ.
ಸಾಕು. ಜಾಸ್ತಿ ಹಾಕ್ಬಿಟ್ರೆ ಜಾಸ್ತಿ ಮಸಾಲ ಫೀಲ್ ಬರುತ್ತೆ, ಅದಕ್ಕೆ ಸುಮ್ಮನೆ ಹ್ಯಾಂಡ್ ವಾಶ್ ಮಾಡ್ತಾನೆ ಇರ್ಬೇಕು ನಾನು. ಇವಾಗ ಒಳ್ಳೆ ಮಿಕ್ಸ್ ಮಾಡಿ. ಏನು ಅಂದರೆ ನಾವು ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ ಅದ್ರದ್ದು ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿನ್ನು. ಮಿಕ್ಸ್ ಮಾಡಿ. ಒಂದು ನಿಂಬೆಹಣ್ಣು ರಸ ಚೆನ್ನಾಗಿದೆ, ಅದಕ್ಕೆ ಒಂದು ತೊಗೊಂಡಿದ್ದೀನಿ. ನಾನು 4 ಗ್ಲಾಸ್ ಆಫ್ ವಾಟರ್ನ ಹಾಕ್ತಾಯಿದ್ದೀನಿ. ಎಸ್ ಇವಾಗ ಚೆನ್ನಾಗಿ ಇದು ರಾಸ್ಮೆಲ್ಲ ಹೋದ್ಮೇಲೆ ನಾನು ಮೊದಲೇ ಎಷ್ಟು ನೀರು ಬೇಕಾದ್ರೆ ಸೇರಿಸ್ಕೊಂಡಿದ್ದೆ. ನಾವು 4 ಗ್ಲಾಸ್ ಅಕ್ಕಿಗೆ ನಮ್ಮ ಮನೆ 6 ಗ್ಲಾಸ್ ವಾಟರ್ನ ಹಾಕ್ತೀವಿ ಅಷ್ಟೇ. ಯಾಕಂದರೆ ನಮಗೆ ಸ್ವಲ್ಪ ಉದುದ್ರಾಗಿರಬೇಕು, ಫುಲ್ ಬೆಂದ್ಬಿಟ್ರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ 4 ಗ್ಲಾಸ್ ರೈಸ್ಗೆ 6 ಗ್ಲಾಸ್ ಹಾಕಿದ್ದೀವಿ. ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಬೇಕಿದ್ರೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡೋಣ. ಸಾಲ್ಟ್ ಅಂದರೆ ಒಂದು ಮೆಜರ್ಮೆಂಟ್, ನನಗೆ ಕೈಯಲ್ಲಿ ಹಾಕಿದ್ರೆ ಅದು ಮೆಜರ್ಮೆಂಟ್ ಇವಾಗೆಲ್ಲ ಚಿಕ್ಕದ್ರಿಂದನೂ ಅಷ್ಟೇ ಕೈ ಮೆಜರ್ಮೆಂಟನ್ನು ನಮ್ಮ ಮಮ್ಮಿ ಹಂಗೆ ಹಾಕ್ತಾ ಇರಲ್ಲ. ಸೊ ಹಂಗಾಗಿ ಇವಾಗ ಸ್ಪೂನು ಎಕ್ಸ್ಟ್ರಾ ಈ ಥರದಕ್ಕಂತೂ ಕೈ ಮೆಜರ್ಮೆಂಟೇ ಫ್ರೆಂಡ್ಸ್. ಸ್ಪೂನಿಂದ ಹಾಕಿ ಎಲ್ಲ ಅಭ್ಯಾಸ ಇಲ್ಲ, ಯಾಕೆ ಸುಳ್ಳು ಹೇಳಬೇಕು. ಇವಾಗ ಪ್ಲೇಟ್ ಮುಚ್ಬಿಡ. ಆಮೇಲೆ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಅಕ್ಕಿ ಹಾಕ್ತೀನಲ್ಲ ಅವಾಗ ನಿಂಬೆಹಣ್ಣು ಹಾಕ್ತೀನಿ. ಇವಾಗಲೂ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಾನು ಆಮೇಲೆ ಹಾಕ್ತೀನಿ. ತೋರಿಸ್ತೀನಿ ನಾನು ಫೈನಲಾಗಿ ಹೆಂಗೆ ಬರುತ್ತೆ ಮಶ್ರೂಮ್ ಬಿರಿಯಾನಿ ಅಂತ. ಬಿರಿಯಾನಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ನಮ್ಮನೆ ಬಿರಿಯಾನಿಗೆ ಮಶ್ರೂಮ್ ಬಿರಿಯಾನಿಗೆ ಪಕ್ಕದ ಮನೆ ಗೀತಾ ಆಂಟಿ ಅಂತ ಇದ್ದಾರೆ, ಅವ್ರು ಕೊಟ್ಟಿರೋ ಚಿಕನ್ ಗ್ರೇವಿ ಕಾಂಬಿನೇಷನ್ ಆಯಿತು. ನಾವಿವತ್ತು ನಾನ್ ವೆಜ್ ಮಾಡಿಲ್ಲ, ಬಟ್ ತಿಂತೀವಿ, ಮಾಡಿಲ್ಲ. ಮೋಸೆ ಅಂದ್ಬಿಟ್ಟು ನಮ್ಮ ಮನೇಲಿ ಮಾಡಿಲ್ಲ. ಅವರು ಚಿಕನ್ ಎಲ್ಲ ಮಾಡಿದರು, ಒಳ್ಳೆ ಸಖತ್ತಾಗಿ ಖಾರವಾಗಿ ಸೂಪರ್ ಆಗಿರೋ ಚಿಕನ್ನ ಮಾಡಿಕೊಟ್ರು. ಸೊ ಕಾಂಬಿನೇಷನ್ ಅಂತೂ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಮಶ್ರೂಮ್ ಬಿರಿಯಾನಿ ಜೊತೆ. ಸಖತ್ ಟೇಸ್ಟು ಚಿಂದಿಯಾಗಿತ್ತು. ಮಶ್ರೂಮ್ ಬಿರಿಯಾನಿನೂ ಅಷ್ಟೇ ಚೆನ್ನಾಗಿತ್ತು ಆ್ಯಂಡ್ ಗ್ರೇವಿ ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಇನ್ನು ಮಲಗಿದ ರೆಸ್ಟ್ ಎಲ್ಲ ಮಾಡಿ ಎದ್ದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ವಡೆ ಮಾಡ್ತಾಯಿದ್ವಿ. ಇವತ್ತು ನಾನ್ ವೆಜ್ ಇಲ್ಲ ಅಂತ ಅಂದ್ಬಿಟ್ಟು ವಡೆ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ವಡೆನ ಮಾಡ್ತಾಯಿದ್ವಿ. ನಮ್ಮನೆ ವಡೆ ಎಲ್ರಿಗೂ ಇಷ್ಟ, ತಿನ್ನಲ್ಲ ಅಂತನೂ ಇಲ್ಲ, ಜಾಸ್ತಿ ತಿಂತೀವಿ ಅಂತನೂ ಇಲ್ಲ, ಬಟ್ ಸುನಿಲ್ಗೆ ಸಿಕ್ಕಾಪಟ್ಟೆ ಇಷ್ಟ ವಡೆ ಎಲ್ಲ. ಸಂಡೇ ಸ್ಪೆಷಲ್ ವಡೆ ಮಶ್ರೂಮ್ ಬಿರಿಯಾನಿನೇ ಆಯಿತು ಇವತ್ತು. ಏನೋ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವತ್ತು ನಾವು ಮಾಡಿದ್ವಿ, ಪಕ್ಕದ ಮನೆ ಗೀತಾ ಆಂಟಿಗೂ ಕೊಟ್ವಿ, ಚೆನ್ನಾಗಿತ್ತು ಒಂಥರ. ಬುಜ್ಜಿ ವಿವೇಕ್ ಆಲ್ರೆಡಿ ಬರ್ಡೇ ಗಿಫ್ಟು ಬಂದಿದೆ. ಓ ನಿನಗೂ ಪಾಪಗೂ ಅದು ಚಿಕ್ಕ ಕಾರಲ್ವ ಅದು ಪಾಪಕ್ಕೆ ತಾನೆ? ಹಾಂ ಯಾರು ಕೊಡಿಸಿದ್ದು ಬುಜ್ಜಿ? ಆಂಟಿ. ಯಾವ ಆಂಟಿ? ಫ್ಲೈಟು ಅದೇನು ಮತ್ತೆ ಅಲ್ಲೂ ಒಂದಿದೆಯಲ್ಲ, ಇಲ್ಲೂ ಇದೆಯಲ್ಲ ಫ್ಲೈಟು. ರಿಮೋಟಲ್ಲಿ ಇಲ್ಲೇ ಇದೆಯಲ್ಲ, ಹಾಳು ಮಾಡಬಾರ್ದು. ಇರು ಬಿಚ್ಚಿಲ್ಲ, ಇದು ಬೇಡವಾ? ಬುಜ್ಜಿ ಬರ್ಡೇಗೆ ಅಡ್ವಾನ್ಸ್ ಗಿಫ್ಟ್ ಯಾರಪ್ಪ ಕೊಡಿಸಿದ್ದು ಅಂತಂದರೆ ಗೀತಾ ಆಂಟಿನೇ, ಅಂದರೆ ನಮ್ಮ ಪಕ್ಕದ ಮನೆಯವರು. ಬುಜ್ಜಿ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರಿಗೂ ದೊಡ್ಡ ಮಕ್ಕಳಿದ್ದಾರೆ, ಬಟ್ ಬುಜ್ಜಿ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ. ಅವರು ಸ್ಟಡೀಸ್ ಮೇಲೆ ಇದ್ದಾರೆ, ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದಾರೆ ಮಕ್ಕಳು. ಬುಜ್ಜಿ ಯಾವಾಗಲೂ ಅವ್ರು ಇಲ್ಲಿದ್ರು ಅಂದರೆ ಅವ್ರ ಮನೆ ಚೀಕು ಅಂತ ಒಂದು ಪಪ್ಪಿ ಇದೆ, ಅದ್ರ ಜೊತೆ ಆಟ ಆಡಿಕೊಂಡು ಸಖತ್ ಟೈಮ್ ಸ್ಪೆಂಡ್ ಮಾಡ್ತಾನೆ. ಒಂದು ಬರ್ಡೇಗೆ ಇರ್ತಾ ಇಲ್ಲ, ಅವರು ಬೇರೆ ಕಡೆ ಹೋಗ್ತಿದ್ದಾರೆ ನಾಳೆ ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಬರ್ಡೇ ಗಿಫ್ಟ್ನ ಕೂಡ ಇವಾಗಲೇ ಕೊಡಿಸ್ಬಿಟ್ಟಿದ್ದಾರೆ. ಕಾರು ಮತ್ತು ಫ್ಲೈಟು ಎರಡನ್ನೂ ತೊಗೊಂಡು ಬಂದು ಗಿಫ್ಟ್ ಮಾಡಿದ್ದಾರೆ. ಬುಜ್ಜಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾದ. ಬಟ್ ಬರ್ಡೇಗೆ ಅವರು ಇದ್ದರೆ ಚೆನ್ನಾಗಿರ್ತಿತ್ತು. ಯಾವಾಗಲೂ ಹೇಳೋರು ಬುಜ್ಜಿ ಬರ್ಡೇಗೆ ಇರ್ತೀವಿ ಅಂತ, ಬಟ್ ಮಿಸ್ ಆಯಿತು. ಸಿಕ್ಕಾಪಟ್ಟೆ ಖುಷಿಯಾದ ಬುಜ್ಜಿ. ಹಾಗೆ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಬುಜ್ಜಿ ಬರ್ಡೇ ಹೆಂಗಾಯಿತು, ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು.